ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಲಡಾಖ್ ಒತ್ತಿ ಉರಿದಿದೆ. ಬಿಜೆಪಿ ಕಚೇರಿಗೆ ಬೆಂಕಿ ಬಿದ್ದಿದೆ. ಇದು ಒಂದು ರೀತಿಯಲ್ಲಿ ನೇಪಾಳದ ಜನ್ಜಡ್ ಪ್ರೊಟೆಸ್ಟ್ ಇತ್ತಲ್ಲ, ಅದೇ ರೀತಿ ಆಗಿದೆ. ಒಂದು ಸಣ್ಣ ಪ್ರತಿಭಟನೆ ಇಷ್ಟು ವ್ಯಾಪಕವಾಗಿ ಯಾಕೆ ಹರಡಿತು ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಲಡಾಖ್ ಇವಾಗ ಕೇಂದ್ರಾಡಳಿತ ಪ್ರದೇಶ. ಅದಕ್ಕೆ ರಾಜ್ಯದ ಸ್ಥಾನಮಾನ ಕೊಡಬೇಕು ಮತ್ತು 6ನೇ ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಪ್ರತಿಭಟನೆ ನಡೀತಾ ಇತ್ತು. ನಿನ್ನೆ ಬುಧವಾರ ಏಕಾಏಕಿ ಹಿಂಸಾತ್ಮಕ ರೂಪಕ್ಕೆ ತಿರುಗಿತು. ಈ ಸಂದರ್ಭದಲ್ಲಿ ಅಲ್ಲಿ 4 ಜನರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದರ ಜೊತೆಗೆ 30 ಪೊಲೀಸರು ಮತ್ತು CRPF ಸಿಬ್ಬಂದಿ ಸೇರಿದಂಗೆ ಸುಮಾರು 70 ಜನರು ಗಾಯಗೊಂಡಿದ್ದಾರೆ. ಪ್ರತಿಭಟನಾಕಾರರು ಬಿಜೆಪಿ ಕಚೇರಿಗೆ ಬೆಂಕಿ ಹಾಕ್ಬಿಟ್ಟಿದ್ದಾರೆ. ಜೊತೆಗೆ ಲೇ ಸ್ವಾಯತ್ತ ಅಭಿವೃದ್ಧಿ ಮಂಡಳಿ ಕಚೇರಿಗೂ ಬೆಂಕಿ ಹಾಕಿ ಧ್ವಂಸ ಮಾಡಿದ್ದಾರೆ. ಸುಮಾರು 1 ಡಜನ್ ವೆಹಿಕಲ್ಗಳು ಸುಟ್ಟು ಭಸ್ಮ ಆಗಿದ್ದಾವೆ. ಈ ಹೊತ್ತಲ್ಲಿ ಪ್ರತಿಭಟನಾಕಾರರನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ, ಅಶ್ರುವಾಯು ಪ್ರಯೋಗಿಸಿ ಗುಂಡು ಹಾರಿಸಿದ್ದಾರೆ. ಈಗ ಇಡೀ ಜಿಲ್ಲೆಯಲ್ಲಿ ಕರ್ಫ್ಯೂ ವಿಧಿಸಿದ್ದಾರೆ. ಈಗ ಪರಿಸ್ಥಿತಿ ಕಂಟ್ರೋಲ್ಗೆ ಬಂದಿದೆ ಅಂತ ಕೇಂದ್ರ ಗೃಹ ಸಚಿವಾಲಯ ಹೇಳ್ಕೊಂಡಿದೆ. ಈ ಹಿಂಸಾಚಾರ ಆರಂಭ ಆದಮೇಲೆ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದ ಸೋನಮ್ ವಾಂಗ್ಚುಕ್ ತಮ್ಮ ಉಪವಾಸವನ್ನು ಎಂಡ್ ಮಾಡೋದಾಗಿ ಹೇಳಿದ್ದಾರೆ. ಹಾಗಾದ್ರೆ ಈ ಪ್ರತಿಭಟನೆಗೆ ಕಾರಣ ಏನು? ಲಡಾಖ್ ಜನರ ಬೇಡಿಕೆಗಳೇನು? ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ್ದು ಯಾಕೆ? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಲಡಾಖ್ ಒತ್ತಿ ಉರಿದಿದೆ. ಜನರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. 4 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಇಲ್ಲಿ ಇಷ್ಟೆಲ್ಲ ವಿಚಾರಗಳಿಗೆ ಕಾರಣ ಏನಂತಂದ್ರೆ 2019 ಆಗಸ್ಟ್ 5ನೇ ತಾರೀಕು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದುಗೊಳಿಸಿತ್ತು. ನಂತರ ಕೇಂದ್ರಾಡಳಿತ ಪ್ರದೇಶ ಆಗುತ್ತೆ. ಕೆಲವು ವರ್ಷಗಳ ಹಿಂದೆ ಲಡಾಖ್ನಲ್ಲಿ ಚಳುವಳಿ ಆರಂಭ ಆಗುತ್ತೆ. ಈಶಾನ್ಯ ರಾಜ್ಯಗಳಂತೆಯೇ ಲಡಾಖಿಗೂ ಸಂವಿಧಾನದ 6ನೇ ಶೆಡ್ಯೂಲ್ ಪ್ರಕಾರ ಬುಡಕಟ್ಟು ಸ್ಥಾನಮಾನ ಕೊಡಬೇಕು ಅಂತ ಅಲ್ಲಿನ ಜನರು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಲಡಾಖ್ಗೆ ರಾಜ್ಯ ಸ್ಥಾನಮಾನ ಕೊಡಬೇಕಂತೇಳಿ ಪ್ರತಿಭಟನೆಗಳು ನಡೀತಾವೆ. ಈ ಆಂದೋಲನದ ನೇತೃತ್ವವನ್ನು ಸೋನಮ್ ವಾಂಗ್ಚುಕ್ ವಹಿಸ್ಕೊಳ್ತಾರೆ. ಒಂದಿಷ್ಟು ಜನ ಕೈಗಾರಿಕಾ ಉದ್ಯಮಿಗಳು ಹಿಮಾಲಯ ಪ್ರದೇಶಗಳ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಕಣ್ಣು ಇಟ್ಟಿದ್ದಾರೆ. ಒಂದು ವೇಳೆ ಲಡಾಖ್ ಕೇಂದ್ರಾಡಳಿತ ಪ್ರದೇಶವಾಗಿಯೇ ಉಳ್ಕೊಂಡ್ರೆ ಅಲ್ಲಿ ಶೋಷಣೆಗೆ ಕಾರಣ ಆಗುತ್ತೆ. ಇದನ್ನ ತಡಿಬೇಕಂದ್ರೆ ಅದಕ್ಕಿರೋ ಏಕೈಕ ಮಾರ್ಗ ಅಲ್ಲಿನ ಜನರಿಗೆ ಬುಡಕಟ್ಟು ಸ್ಥಾನಮಾನ ಕೊಡೋದು ಅಂತ ವಾಂಗ್ಚುಕ್ ಮೊದಲಿಂದನೂ ವಾದ ಮಾಡ್ಕೊಂಡು ಬಂದಿದ್ರು. ಈಗ ಲಡಾಖ್ನಲ್ಲಿ ಪ್ರತಿಭಟನೆಗಳು ನಡ್ಕೊಂಡು ಬಂದಿದಾವಲ್ಲ, ಅದಕ್ಕೆ ಪ್ರಮುಖವಾಗಿ 4 ಬೇಡಿಕೆಗಳಿದಾವೆ. ಒಂದನೇದು ಅಲ್ಲಿಗೆ ಪೂರ್ಣ ರಾಜ್ಯ ಸ್ಥಾನಮಾನವನ್ನು ಕೊಡಬೇಕು. ಎರಡನೇದ್ದು ಬುಡಕಟ್ಟು ಸ್ಥಾನಮಾನ. ಮೂರನೇದ್ದು ಸರ್ಕಾರಿ ಉದ್ಯೋಗದಲ್ಲಿ ಸ್ಥಳೀಯರಿಗೆ ಮೀಸಲಾತಿ. ಮತ್ತು 4ನೇದು ಏನಂತಂದರೆ ಲೇಹ್ ಮತ್ತು ಕಾರ್ಗಿಲ್ಗೆ ಪ್ರತ್ಯೇಕ ಲೋಕಸಭಾ ಸ್ಥಾನಗಳನ್ನು ಕೊಡಬೇಕು. ಈ 4 ಬೇಡಿಕೆಗಳು ಅಲ್ಲಿನ ಜನರ ಬಯಕೆಗಳಾಗಿದ್ದಾವೆ. ಅದಕ್ಕೋಸ್ಕರನೇ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಇನ್ನು ಇದರ ಜೊತೆಗೆ ಪರಿಸರ ಹೋರಾಟಗಾರ ಸೋನಮ್ ವಾಂಗ್ಚುಕ್ ಹೇಳೋದೇನಂತಂದರೆ ಲಡಾಖ್ ಪ್ರದೇಶದಲ್ಲಿರೋ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸಬೇಕು, ಬಿಸ್ನೆಸ್ ಮೆನ್ಗಳ ಕೈಗೆ ಹತ್ತೋದಕ್ಕೆ ಬಿಡಬಾರ್ದು ಅನ್ನೋ ವಾದವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಸೋನಮ್ ವಾಂಗ್ಚುಕ್ ಈ ಮೊದಲು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೇಳಿರ್ತಾರೆ. ಆದರೆ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿರೋದಿಲ್ಲ. ಈಗ ಪ್ರತ್ಯೇಕ ರಾಜ್ಯ ಆಗಲೇಬೇಕು ಅಂತ ಕಳೆದ 15 ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಸೋನಮ್ ವಾಂಗ್ಚುಕ್ ಅವರನ್ನು ಬೆಂಬಲಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಟೂಡೆಂಟ್ಸ್ ಮತ್ತು ಯೂತ್ಸ್ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರತಿಭಟನೆ ಹಿಂಸಾತ್ಮಕ ರೂಪಕ್ಕೆ ತಿರುಗಿ ಬಿಜೆಪಿ ಕಚೇರಿಗೆ ಬೆಂಕಿ ಹಚ್ಚಿದ್ದಾರೆ. CRPF ಗಾಡಿಗಳನ್ನು ಸುಟ್ಟಾಕಿದ್ದಾರೆ. ಕೆಲವು ಸ್ಥಳಗಳಲ್ಲಿ ಪೊಲೀಸ್ ಹಾಗೂ ಸಾರ್ವಜನಿಕರ ನಡುವೆ ಘರ್ಷಣೆಗಳಾಗಿದ್ದಾವೆ. 4 ಜನರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದರ ನಡುವೆ ಲಡಾಖ್ನಲ್ಲಿ ಪರಿಸ್ಥಿತಿ ಹತೋಟಿಗೆ ಬಂದಿದೆ ಅಂತ ಕೇಂದ್ರ ಗೃಹ ಸಚಿವಾಲಯ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.